ಸುಂದರವಾದ 8 ಶ್ಲೋಕಗಳಿಂದ ಕೂಡಿರುವ ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಇರತಕ್ಕಂತಹ, ಮುಖ್ಯಪ್ರಾಣದೇವರ ಸನ್ನಿಧಾನದ ಜೊತೆಗೆ ಭಗವಂತನ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರದಲ್ಲಿ ರಚಿತವಾದ, ಭಗವಂತನ ಸಾಕ್ಷಾತ್ ಪ್ರತಿಬಿಂಬರು ಎನಿಸಿಕೊಂಡಿರತಕ್ಕಂತಹ ಮುಖ್ಯಪ್ರಾಣದೇವರನ್ನು ಕೊಂಡಾಡತಕ್ಕಂತಹ, ಶೀಘ್ರವಾಗಿ ಫಲ ಕೊಡತಕ್ಕಂತಹ ಸ್ತೋತ್ರವನ್ನು ವ್ಯಾಸರಾಜ ಗುರುಸಾರ್ವಭೌಮರು ಸಜ್ಜನರಿಗೆ ಅನುಗ್ರಹವನ್ನು ಮಾಡಿ ಸಾಧನೆಯನ್ನು ಮಾಡಿಕೊಳ್ಳ್ರಿ, ಭಗವಂತನ ಒಲುಮೆ ಮುಖ್ಯಪ್ರಾಣದೇವರ ಒಲುಮೆ ಸಹಿತವಾಗಿ ದೊರಕುವಂತೆ ಮಾಡಿಕೊಳ್ಳ್ರಿ ಅಂತ ಆದೇಶವನ್ನು ಕೊಡ್ತಾ ಯಂತ್ರೋದ್ಧಾರಕ ಪ್ರಾಣದೇವರನ ಪ್ರತಿಷ್ಠಾಪನೆಯನ್ನೂ ಮಾಡಿ ತತ್ಸಂಬಂಧಿ ಸ್ತೋತ್ರವನ್ನೂ ರಚನೆ ಮಾಡಿಕೊಟ್ಟು ಪೂರ್ಣಾನುಗ್ರಹವನ್ನು ಸಜ್ಜನರ ಮೇಲೆ ಮಾಡಿದ್ದಾರೆ. ಅವರ ಸಮಕಾಲೀನರಿಗೆ ಅಷ್ಟೇ ಅಲ್ಲದೆ ತರುವಾಯ ಬಂದಂತಹ 100 ವರ್ಷಗಳು ಕಳೆದ ಮೇಲೂ ಬಂದಂಥ ಶಿಷ್ಯವರ್ಗಕ್ಕೆ ಪೂರ್ಣಾನುಗ್ರಹವನ್ನು ಮಾಡತಕ್ಕಂತಹ ಪರಮಕಾರುಣ್ಯವನ್ನು ವ್ಯಾಸರಾಜ ಗುರುಸಾರ್ವಭೌಮರು ನಮ್ಮ ಮೇಲೆ ಬೀರಿದ್ದಾರೆ. ಅಂತಹ ದಿವ್ಯ ಸ್ತೋತ್ರ ಮಾಲಿಕೆಯಲ್ಲಿ ನಾವು ನೋಡ್ತಾ ಇರತಕ್ಕಂತಹ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರದಲ್ಲಿ ಫಲವನ್ನು ಹೇಳ್ತಾ ಅದಕ್ಕೆ ಪೂರ್ವಭಾವಿಯಾಗಿ ಈ ಸ್ತೋತ್ರದ ಪಾರಾಯಣ ಕ್ರಮವನ್ನು ತಿಳಿಸ್ತಾ ಹೇಗೆ ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅನ್ನೋ ವಿಚಾರ ಮಾಡಿದರು. ತ್ರಿವಾರಂ ಯಪ್ಪಟೇನ್ ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು. ಹೀಗೆ ಉದ್ಗಾರವನ್ನು ತೆಗೆದಿದ್ದಾರೆ. ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು ಅಂತ ಹೇಳಿದರು. ದ್ವಿಜೋತ್ತಮರು ಇಂಥ ಫಲವನ್ನು ಪಡ್ಕೊಳ್ರಿ. ಅದು 2 ಅಂತ ಹೇಳ್ತಿದ್ದಾರೆ. ವಾಂಛಿತಂ ಲಭತೆ ಅಭೀಷ್ಟಂ. ಏನು ವಾಂಛಿತ ಅಂದ್ರೇನು, ಅಭೀಷ್ಟ ಅಂದ್ರೇನು? 2 ಒಂದೇ. ವಾಂಛಿತ ನಿಮಗಿಚ್ಛೆ ಬಂದದ್ದನ್ನು, ಅಭೀಷ್ಟ ನಿಮ್ಮಿಚ್ಛೆ ಬಂದದ್ದು. ಅದನ್ನು 2 ಸತಿ ಹೇಳಬೇಕಾ? ವ್ಯಾಸರಾಜರು ಯಾಕೆ ಹಾಗೆ ಶಬ್ದ ಪ್ರಯೋಗ ಮಾಡಿಬಿಟ್ಟಿದ್ದಾರೆ? ವಾಂಛಿತಂ ಲಭತೆ ಅಭೀಷ್ಟಂ, ಏನದರ ತಾತ್ಪರ್ಯ? ವಾಂಛಿತ ಅಂದ್ರೇನು? ಹಾಗಾದರೆ ಅಭೀಷ್ಟ ಅಂದರೆ ಏನು? ವ್ಯಾಸರಾಜರು ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಅಲ್ಲೊಂದು ವಿಶೇಷತೆ ಇದ್ದೇ ಇರ್ತದೆ. ಏನದು? ವಾಂಛಿತಂ ಲಭತೆ ಅಭೀಷ್ಟಂ ಅಂತಂದರೆ 2 ದೊರಕುವುದು ಅಂತ ಅರ್ಥ. 2 ಒಂದೇ ಅಲ್ವಾ ಅಂತ ನಮ್ಮ ಬುದ್ಧಿಗೆ ನೋಡೋದಾದರೆ ವಾಂಛಿತ ಅಂದರೂ ಒಂದೇ, ಅಭೀಷ್ಟ ಅಂದರೂ ಒಂದೇ. ಏನದ್ರ ತಾತ್ಪರ್ಯ ಏನು? ಇಲ್ಲ, ಅದನ್ನು 2 ಆಗಿ ವಿಭಾಗ ಮಾಡ್ಕೋಬೇಕು. ವಾಂಛಿತ ಲೌಕಿಕ ಕಾಮನೆಗಳು, ಅಭೀಷ್ಟ ಭಯರಹಿತವಾಗಿರತಕ್ಕಂತಹ. ಭೀ ಅಂದರೆ ಭಯ, ಅಭೀಷ್ಟ ಅಂತಂದರೆ ಏನು? ಭಯರಹಿತವಾಗಿರತಕ್ಕಂಥ ಇಷ್ಟ ಬರಬೇಕು. ನಮಗೆ ಇಷ್ಟಗಳು ದೊರಕಬಹುದು, ಆದರೆ ಆ ಇಷ್ಟಗಳು ಹಿಂದೆ ಭಯನೂ ತಂದು ಕೊಡ್ತದೆ. ನಮಗೆ ಭಾಳ ಆಸೆ ಇದೆಯಪ್ಪ, 1 ಕೋಟಿ ಹಣ ಬೇಕು ಅಂತ ಆಸೆ ಇದೆ. ಬಂದ ಮೇಲೆ ಭಯ ಪ್ರಾರಂಭ, ಹೇಗೆ ರಕ್ಷಣೆ ಮಾಡೋದು ಅಂತ. ಯಾವ ರೈಡ್ ಆಗುತ್ತೋ ಗೊತ್ತಿಲ್ಲ, ಆ ಭಯ ಇರ್ತದೆ. ಹಾಗೆ ಅಭೀಷ್ಟ, ಭೀ ಶಬ್ದ ಇದೆ ನೋಡಿ ಅಲ್ಲಿ, ಅದೇನು ತೋರಿಸುತ್ತೆ? ಭಯರಹಿತವಾದ ಇಷ್ಟವನ್ನು ತೋರಿಸ್ತಾ ಇದೆ. ಭಯರಹಿತವಾದ ಇಷ್ಟ, ಭಯರಹಿತವಾದ ಸುಖ. ಆ ಭಯರಹಿತವಾದ ಸುಖ ಎಲ್ಲಿದೆ? ಸಂಸಾರದಲ್ಲಂತೂ ಇಲ್ಲ. ಯಾವುದೇ ಸೃಷ್ಟಿ ಪ್ರಕರಣದಲ್ಲಿ ಸೃಷ್ಟಿಗೆ ಬಂದ ಜೀವ ಯಾರಿಗೂ ಕೂಡ ಭಯರಹಿತವಾದ ಸುಖ ಎಂಬುದು ಎಲ್ಲೂ ಇಲ್ಲ. ಲಿಂಗ ಶರೀರ ಭಂಗ ಆಗಬೇಕು, ಮೋಕ್ಷ ದೊರಕಬೇಕು, ಮೋಕ್ಷದಲ್ಲಿ ಮಾತ್ರ ಭಯರಹಿತ ಸುಖ ಇರೋದು. ದುಃಖ ಅಮಿಶ್ರಿತವಾದ ಭಯರಹಿತವಾದ ಪೂರ್ಣ ಸುಖ ಎಂಬುದಿರೋದು ಮುಕ್ತಿಯಲ್ಲಿ ಮಾತ್ರ. ಹಾಗಾಗಿ 2 ಹೇಳ್ತಾ ಇದ್ದಾರೆ ವ್ಯಾಸರಾಜ ಗುರುಸಾರ್ವಭೌಮರು. ವಾಂಛಿತಂ ಲಭತೆ ಭೀಷ್ಟಂ, ವಾಂಛಿತ ಮತ್ತು ಅಭೀಷ್ಟ 2 ಹೇಳ್ತಾ ಇದ್ದಾರೆ. ವಾಂಛಿತ ಅನ್ನೋದು ಲೌಕಿಕ ಕಾಮನಗಳು, ಅಭೀಷ್ಟ ಅನ್ನೋದು ಮುಕ್ತಿ ಅಂತ ತಾತ್ಪರ್ಯ. ಇದು 2 ಕೂಡ ಈ ಸ್ತೋತ್ರ ಕರ್ಣಿಸ್ತದೆ ಅನ್ನೋದು ಅವರ ಉದ್ದೇಶ. ಅಭೀಷ್ಟ ಅನ್ನೋದ್ರಿಂದ ಏನಂತ ಹೇಳ್ದಂಗಾಯಿತು? ಭಯರಹಿತ ಸುಖ, ಅದು ಮೋಕ್ಷ ಸುಖ. ಅದನ್ನು ಇದು ದೊರಕಿಸಿಕೊಡುತ್ತದೆ. ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು ಅಂತಂದರು. ಸರಿ, ಇನ್ನೊಂದು ವಿಶೇಷ ಇದೆ. ಷಣ್ಮಾಸಾಭ್ಯಂತರೇ ಖಲು, 6 ತಿಂಗಳೊಳಗಾಗಿ ನಾವು ಮಾಡಿದ್ದೇವೆ. ಬೇಕಾದಷ್ಟು ಜನ ಮಾಡ್ತಾನೇ ಇದ್ದಾರೆ, ಆದರೆ ಫಲ ಸಿಗ್ತಾ ಇಲ್ಲಲ್ಲ. 6 ತಿಂಗಳೊಳಗಾಗಿ ಫಲ ಕೊಡ್ತದೆ ಅಂತ ವ್ಯಾಸರಾಜರು ಹೇಳಿದ್ದಾರೆ. 6 ತಿಂಗಳಲ್ಲಿ ಫಲ ಬರಬೇಕು, ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು, ಮೋಕ್ಷನೂ ಸಿಕ್ಬಿಡ್ಬೇಕು. 2 ಫಲ ತಾನು ಹೇಳಿದ್ದು, ವಾಂಛಿತ ಮತ್ತು ಅಭೀಷ್ಟ ಅಂತ 2 ಫಲ ಹೇಳಿರೋದ್ರಿಂದ 6 ತಿಂಗಳಲ್ಲಿ ಮೋಕ್ಷನೂ ಸಿಗಬೇಕಪ್ಪ. ಹಾಗಾದರೆ ವ್ಯಾಸರಾಜರು ಸುಳ್ಳು ಹೇಳ್ತಾ ಇದ್ದಾರಾ?
ವಾಂಛಿತಂ ಲಭತೆ ವಿಷ್ಟಂ ಷಣ್ಮಾಸ ಅಭ್ಯಂತರೇ ಖಲು ಅಂತ ಹೇಳಿಬಿಟ್ರು. 6 ತಿಂಗಳೊಳಗಾಗಿ ಅಂತ ನಮಗೆ ಅರ್ಥಗೋಚರ ಆಗ್ತಾ ಇದೆ. ಈ ಅರ್ಥ ಇಟ್ಟುಕೊಂಡು ವ್ಯಾಸರಾಜರು ಬರೆದಿದ್ದಾರಾ? ಇಲ್ಲ, ವಿಶೇಷ ಅರ್ಥ ಇದೆ. ಷಣ್ಮಾಸಾಭ್ಯಂತರೇ ಖಲು ಅಂದ್ರೇನು? ಷಡ್ಗುಣ ಸಂಪನ್ನನಾದ, ಹೌದಾ? ಷಡ್ಗುಣ ಸ್ವರೂಪನಾಗಿರತಕ್ಕಂಥವನು ಭಗವಂತ. ಭಗ ಇತ್ಯವಿ ಈರಿತಃ, ಭಗ ಶಬ್ದದಿಂದ ಭಗವಂತನಿಗೆ ಭಗವಂತ ಭಗವಂತ ಅಂತೀವಲ್ಲ. ಭಗ ಅಂದರೇನು? ಷಡ್ಗುಣ ಐಶ್ವರ್ಯ ಸಂಪನ್ನ ಅಂತ ಅರ್ಥ. ಅಂತಹ ಭಗವಂತ ಷಡ್ಗುಣ ಸ್ವರೂಪನಾಗಿದ್ದಾನೆ. ಮಾಸ ಅಂತಂದರೆ ಅಂದರೆ ಜ್ಞಾನ ಸ್ವರೂಪನೂ ಆಗಿದ್ದಾನೆ. ಷಣ್ಮಾಸ ಅಂತಂದರೆ 6 ತಿಂಗಳು ಅಂತ ಅರ್ಥ ಅಲ್ಲ. ಷಣ್ಮಾಸ ಶಬ್ದಕ್ಕೆ 6 ತಿಂಗಳು ಅಂತ ಅರ್ಥ ಅಲ್ಲ. ಅಂತಂದರೆ ಷಡ್ಗುಣ ಐಶ್ವರ್ಯ ಸಂಪನ್ನನು, ಮಾಸ ಅಂತಂದರೆ ಜ್ಞಾನ ಸ್ವರೂಪನು ಅಂತಾಯಿತು. ಹಾಗಾದರೆ ಎರಡೂ ಸೇರಿಸಿದ್ರೆ ಏನಾಯಿತು? ಜ್ಞಾನಾನಂದಾದಿ ಸಂಪತ್ತಿನಿಂದ ಪರಿಪೂರ್ಣನಾದವನು ಷಣ್ಮಾಸನು ಅಂತಾಯಿತು. ಹಾಗಾದರೆ ವ್ಯಾಸರಾಜರು ಏನು ಹೇಳ್ತಾ ಇದ್ದಾರೆ? ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನು ಅಭ್ಯಂತರ ಅಂತಂದ್ರೇನು? ಮನಸ್ಸಿನಲ್ಲಿ ಇರಿಸಿಕೊಳ್ಳೋದು ಅಂತ. ಒಳಗೆ ಇರತಕ್ಕಂಥ ಇಂದ್ರಿಯ ಅದು ಯಾವುದು? ಬಹಿರಿಂದ್ರಿಯಗಳು ಕಣ್ಣಿಗೆ ಗೋಚರ ಆಗ್ತಾ ಇದೆ, ವ್ಯಕ್ತವಾಗಿದ್ದಾವೆ. ಮನಸ್ಸು ಎಂಬತಕ್ಕಂತಹ ಇಂದ್ರಿಯ ಗೋಚರ ಅಲ್ಲ, ಅದು ಅವ್ಯಕ್ತವಾಗಿದೆ. ಮನಸ್ಸು ಎಲ್ಲಿದೆ ತೋರಿಸುವಂಥ ಮನಸ್ಸನ್ನು ತೋರಿಸಿ ನೋಡೋಣ. ಕಣ್ಣೆಲ್ಲಿದೆ ತೋರಿಸ್ಬೋದು. ಇಲ್ಲೊಂದು ಗೋಲಕದಲ್ಲಿ ಕಣ್ಣು ಕೂತಿದೆ, ಈ ಗೋಲಕದಲ್ಲಿ ಕರ್ಣ ಇದೆ, ಈ ಗೋಲಕದಲ್ಲಿ ನಾಸಿಕ ಇದೆ ಅಂತ ಹೇಳಿಬಿಡಬಹುದು. ಆದರೆ ಮನಸ್ಸು ಅನ್ನೋ ಇಂದ್ರಿಯ ತೋರಿಸ್ರಿ ನೋಡೋಣ, ಇಲ್ಲ ಅದು. ಅದಕ್ಕೆ ಅದೇನು ಮಾಡ್ತಾರೆ? ಆಭ್ಯಂತರ, ಅದು ಒಳಗಡೆ ಇರತಕ್ಕಂಥ ಇಂದ್ರಿಯ, ಅದು ಗೋಚರ ಆಗ್ತಾ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಷಣ್ಮಾಸ ಅಭ್ಯಂತರೇ ಖಲು ಅಂತಂದ್ರೆ ಅರ್ಥ ಏನಪ್ಪ ಅಂತಂದರೆ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಜ್ಞಾನಸ್ವರೂಪನಾದ ಭಗವಂತನನ್ನು ಅಭ್ಯಂತರ ಚೆನ್ನಾಗಿ ಮನಸ್ಸಿನಲ್ಲಿ ಇರಿಸಿಕೊಂಡು ಧ್ಯಾನ ಮಾಡಿದರೆ ಫಲ ಕೊಡ್ತದೆ ಅಂತೇಳಿರೋದು ಅಷ್ಟೇ. 6 ತಿಂಗಳಲ್ಲಿ ಫಲ ಕೊಡ್ತದೆ ಅಂತ ಅವರು ಹೇಳೋಲ್ಲ. ವ್ಯಾಸರಾಜರು 6 ತಿಂಗಳೊಳಗಾಗಿ ಫಲ ಕೊಡ್ತದೆ ಅಂತ ವಿಚಾರ ಎತ್ತಿಲ್ಲ. ಅವರು ಹೇಳ್ತಿರೋದು ಷಡ್ಗುಣೈಶ್ವರ್ಯ ಸಂಪನ್ನನಾದ ಜ್ಞಾನಾನಂದ ಸ್ವರೂಪಿಯಾದ ಭಗವಂತನನ್ನು ಅದು ದೊರಕಿಸಿಕೊಡ್ತದೆ. ಅವನನ್ನು ಮನಸ್ಸಿನಿಂದ ಇರಿಸಿಕೊಂಡಾಗ ಅದು ಫಲಪ್ರದ ಆಗುತ್ತದೆ ಅಂತ ಹೇಳಿದ್ದು. ನೀವು ಮನಸ್ಸಿನಲ್ಲಿ ಇರಿಸಿಕೊಳ್ಳ್ರಿ, 6 ತಿಂಗಳಲ್ಲೇನೋ 6 ಕ್ಷಣದಲ್ಲೂ ಭಗವಂತನನ್ನು ಪಡೆದವರಿದ್ದಾರೆ. ಅದಲ್ಲೋ ಕಟ್ಟವಾಂಗ ಮಹಾರಾಜರೆಲ್ಲ ಎಷ್ಟು ಒಂದು ಮುಹೂರ್ತದಲ್ಲಿ ಪರಮಾತ್ಮನನ್ನು ಪ್ರತ್ಯಕ್ಷೀಕರಿಸಿಕೊಂಡಂಥ ಮಹಾನುಭಾವರುಗಳು. ಹಾಗೆ ಪರಮಾತ್ಮನನ್ನು 6 ತಿಂಗಳು ಯಾಕೆ, 7 ದಿನದಲ್ಲಿ ಪ್ರತ್ಯಕ್ಷೀಕರಿಸಿಕೊಂಡ ಮಹಾನುಭಾವ ಪರೀಕ್ಷಿತ ರಾಜ. ಹಾಗಾಗಿ 6 ತಿಂಗಳು ಅನ್ನೋದು ತುಂಬ ದೊಡ್ಡ ಸಮಯ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ. ಒಂದೇ ಕ್ಷಣದಲ್ಲೂ ಒಲಿಸಿಕೊಂಡಂಥವರಿದ್ದಾರೆ. ಹಾಗಾಗಿ ಪರಮಾತ್ಮನನ್ನು ಕುರಿತಾಗಿ ನಿರ್ಧಾರ ಮಾಡಿ ಇಷ್ಟೇ ದಿನದಲ್ಲಿ ಭಗವಂತ ದೊರಕ್ತಾನೆ, ಇಷ್ಟೇ ದಿನದಲ್ಲಿ ಐಶ್ವರ್ಯ ಕೊಟ್ಟು ಬಿಡ್ತಾನೆ, ಇಷ್ಟೇ ದಿನದಲ್ಲಿ ಭಗವಂತನಿಂದ ಪ್ರಸಾದ ಆಗಿಬಿಡ್ತದೆ, ಈ ಆಲೋಚನೆಯನ್ನು ಬಿಟ್ಟುಬಿಡ್ರಿ. ಹೇಳ್ತಾ ಇರೋದು ಜ್ಞಾನಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನನ್ನು ಆಭ್ಯಂತರೇ ಮನಸ್ಸಿನಲ್ಲಿ ಚೆನ್ನಾಗಿ ನಿಲ್ಲಿಸಿಕೊಂಡು ಈ ಸ್ತೋತ್ರವನ್ನು ಪಠನೆ ಮಾಡಿರಿ, ಅದು ಫಲದಾಯಕ ಆಗ್ತದೆ. ಒಂದು ತಾತ್ಪರ್ಯ. ಅಥವಾ ಷಣ್ಮಾಸ ಅಂತಂದರೆ 6 ತಿಂಗಳು ಅಂತಲೇ ಅರ್ಥ ಇಟ್ಕೊಳ್ಳೋಣಂತೆ. ಏನಿವಾಗ 6 ತಿಂಗಳು ಅಂತ ಇಟ್ಕೊಳ್ಳೋಣ. 6 ತಿಂಗಳಿಗೆ ಏನಂತಾರೆ ಪಂಚಾಂಗದಲ್ಲಿ? ಅಯನ ಅಂತ ಕರೀತಾರೆ. ಉತ್ತರಾಯಣ ದಕ್ಷಿಣಾಯನ ಅಂತ 2 ಇದ್ದಾವೆ. ಒಂದೊಂದು ಅಯನಕ್ಕೂ 6 ತಿಂಗಳು. ಹಾಗಾಗಿ ಉತ್ತರಾಯಣಕ್ಕೆ ಅಭಿಮಾನಿ ದೇವತೆ ಮುಖ್ಯ ಪ್ರಾಣದೇವರು ಅವರೇನಂತ ಕರೆಸಿಕೊಳ್ತಾರೆ? ಷಣ್ಮಾಸ ಅಂತಲೇ ಅವರಿಗೆ ಹೆಸರು. ಷಣ್ಮಾಸ ಅನ್ನೋ ಹೆಸರು ಯಾರಿಗೆ? ಮುಖ್ಯ ಪ್ರಾಣದೇವರ ಹೆಸರದು. ಷಣ್ಮಾಸ ಅಂತ ಮುಖ್ಯ ಪ್ರಾಣದೇವರಿಗೆ ಯಾಕೆ ಹೆಸರು? ಅವರು ಉತ್ತರಾಯಣಕ್ಕೆ ಅಧಿಪತಿ. ಉತ್ತರಾಯಣದ 6 ತಿಂಗಳಿಗೆ ಅವನು ಅಧಿಪತಿ. ದಕ್ಷಿಣಾಯಣದ 6 ತಿಂಗಳಿಗೆ ಯಾರು ಅಧಿಪತಿ? ರೈ ನಾಮಕಳಾಗಿರತಕ್ಕಂಥ ಭಾರತೀ ದೇವಿ ಅಧಿಪತಿ ಅದಕ್ಕೆ. ಹಾಗೆ ಅವಳಿಗೂ ಏನು ಹೆಸರು? ಷಣ್ಮಾಸ ಅಂತಲೇ ಅವಳಿಗೂ ಹೆಸರು. ಷಣ್ಮಾಸ ಎಂಬುದಾಗಿ ಉತ್ತರಾಯಣದ ಅಧಿಪತಿಯಾದ ಮುಖ್ಯ ಪ್ರಾಣದೇವರ ಹೆಸರು. ಷಣ್ಮಾಸ ಎಂಬುದಾಗಿ ದಕ್ಷಿಣಾಯಣದ ಅಧಿಪತಿಯಾಗಿರತಕ್ಕಂತಹ ರೈ ನಾಮಕಳಾಗಿರತಕ್ಕಂಥ ಭಾರತೀ ದೇವಿಯವರಿಗೂ ಅದೇ ಹೆಸರು. ಹಾಗಾಗಿ ಷಣ್ಮಾಸಾಭ್ಯಂತರೇ ಖಲು ಅಂತಂದ್ರೇನು? ಷಣ್ಮಾಸ ನಾಮಕರಾಗಿರ್ತಕ್ಕಂತಹ ಭಾರತೀ ದೇವಿಯವರು ಮತ್ತು ಮುಖ್ಯ ಪ್ರಾಣದೇವರು ಇವರಿಬ್ಬರನ್ನು ಆಭ್ಯಂತರೇ ಮನಸ್ಸಿನಲ್ಲಿ ಇರಿಸಿಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ಅಂತ ಆದೇಶ ಕೊಡ್ತಾ ಇದ್ದಾರೆ. ಆಗ ಇದು ಫಲದಾಯಕ ಆಗುತ್ತೆ. ಈ ಸ್ತೋತ್ರ ಯಾವಾಗ ಫಲದಾಯಕ ಆಗುತ್ತೆ? ಷಣ್ಮಾಸ ನಾಮಕರಾದ ಭಾರತೀ ಮತ್ತು ಮುಖ್ಯ ಪ್ರಾಣದೇವರನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಪಾರಾಯಣ ಮಾಡಿದಾಗ. ಇದು 2ನೇ ಅರ್ಥ. ಎಷ್ಟು ಸುಂದರವಾಗಿ ಬರೀತಾ ಇದ್ದಾರೆ. ಮತ್ತೆ ಅಥವಾ ಇನ್ನೂ ಒಂದು ರೀತಿ ಆಲೋಚನೆ ಮಾಡಬಹುದು. ಷಣ್ಣಾಂ 6 ವೈರಿಗಳು, ಅರಿಷಡ್ ವರ್ಗಗಳು ಅಂತ ಹೇಳ್ತೇವೆ. ಯಾವುದು? ಕಾಮಕ್ರೋಧಾದಿಗಳು. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಷಣ್ಣಾಂ ಈ 6 ಇದ್ದಾವೆ. ಇದು ಷಟ್ ಅರಿಷಡ್ ವರ್ಗಗಳು.
ಮಾ ಅಂತಂದರೆ ಅದರ ಅಭಾವ, ಇಲ್ಲ ಅಂತ ಅರ್ಥ. ಮಾ ಅಂತಂದರೆ ಇಲ್ಲ ಅಂತ ಅರ್ಥ. ಹಾಗಾಗಿ ಷಣ್ ಮಾ ಅಂತಂದರೆ ಏನಾಗಿದೆ? ಅರಿಷಡ್ ವರ್ಗಗಳು ಎಂಬತಕ್ಕಂತಹ ವೈರಿಗಳು ಅದರ ಅಭಾವ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳನ್ನು ಬಿಟ್ಟವರು ಅಂತರ್ಥ. ಅದನ್ನು ಬಿಟ್ಟವರು ಯಾರಿದ್ದಾರೋ ಅವರಲ್ಲಿ ಸಾ ಅಭ್ಯಂತರೇ ಕಲು, ಸಾ ಭಾರತೀದೇವಿಯವರು, ಸಾ ಸಾರರೂಪಳಾಗಿರ್ತಕ್ಕಂಥವಳು. ಸಾ ಅಂತಂದರೆ ಸಾರ ಅಂತ ಅರ್ಥ. ಹೌದಾ? ಸಕಾರಕ್ಕೆ ವಾಚ್ಯತ್ವ, ಅಕ್ಷರಾಭಿಮಾನಿ ದೇವತೆಗಳಲ್ಲಿ ಸಕಾರಕ್ಕೆ ಸಾರರೂಪನಾದ ಭಗವಂತ ಅಂತ ಕರೀತಾ ಇದ್ದಾರೆ, ಅಥವಾ ಸಾರರೂಪಳಾಗಿರ್ತಕ್ಕಂಥ ಭಾರತೀ ದೇವಿಯವರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅರಿಷಡ್ ವರ್ಗಗಳನ್ನು ಜಯಿಸಿದವರ ಯಾರಿದ್ದಾರೆ ಅವರಿಗೆ ಸಾರರೂಪಳಾಗಿರತಕ್ಕಂತಹ ಭಾರತೀ ದೇವಿಯವರು ಗುರುಭಕ್ತಿಯಾದಿಗಳನ್ನು ಆಭ್ಯಂತರೆ ಚೆನ್ನಾಗಿ ಗುರುಭಕ್ತಿಯಾದಿಗಳನ್ನು ಕೊಟ್ಟು ಅನುಗ್ರಹಿಸುತ್ತಾಳೆ ಅಂದರು. ಈ ಸ್ತೋತ್ರ ಪಾರಾಯಣದಿಂದ ಬರೋದೇನು? ಗುರುಭಕ್ತಿಯಾದಿಗಳು ಉತ್ಪನ್ನವಾಗ್ತದೆ. ಯಾರು ಕೊಡ್ತಾರೆ ಗುರುಭಕ್ತಿಯಾದಿಗಳನ್ನು? ಸಾರರೂಪಳಾದ ಭಾರತೀ ದೇವಿ ಕೊಡ್ತಾಳೆ. ಯಾರಿಗೆ ಕೊಡ್ತಾಳೆ? ಕಾಮಕ್ರೋಧಾದಿಗಳನ್ನು ಜಯಿಸಿದವರಿಗೆ. ಷಣ್ಮಾಸಾಭ್ಯಂತರೇ ಕಲು, ಆರನ್ನೂ ಜಯಿಸಿದವರಿಗೆ ಸಾರರೂಪಳಾಗಿರತಕ್ಕಂಥ ಭಾರತೀ ದೇವಿಯವರು ಚೆನ್ನಾಗಿ ಗುರುಭಕ್ತಿ ಇತ್ಯಾದಿಗಳನ್ನು ಆಭ್ಯಂತರ ಚೆನ್ನಾದ ಗುರುಭಕ್ತಿ ಇತ್ಯಾದಿಗಳನ್ನು ಕೊಡುತ್ತಾಳೆ. ಮನಸ್ಸಿನಿಂದ ಪಠಿಸಿರಿ ಅಂತ ಆದೇಶ ಕೊಡ್ತಾ ಇದ್ದಾರೆ. ಇದು ತಾತ್ಪರ್ಯ. ಹಾಗಾಗಿ ಈ ಸ್ತೋತ್ರ 6 ತಿಂಗಳಲ್ಲಿ ನಾನು ಪಾರಾಯಣ ಮಾಡಿದೆ, ಫಲ ಕೊಡಲಿಲ್ಲ, ದಾರ್ಬಾಡ್ತಾ ಇರೋ ಕಾರ್ಯಗಳಿಂದ ಯಾವುದು ಫಲವೇ ಬರ್ತಾ ಇಲ್ಲ ಅಂತಂದರೆ ನೀನು ಶ್ಲೋಕವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ನೀನು ತಿಳ್ಕೊಂಡಿದ್ದು ಅಭಿಪ್ರಾಯ ಅದಕ್ಕಿಲ್ಲ, ಅದಕ್ಕೆ ತನ್ನದೇ ಆದ ಒಂದು ಅಭಿಪ್ರಾಯ ಇದೆ. ನಾವು ಗೀತಾಭಾಷ್ಯಾದಿಗಳಲ್ಲಿ ನೋಡ್ತೇವೆ, ಜಯತೀರ್ಥರು ಬರಿಬೇಕಾದ್ರೆ ಹೇಳ್ತಾರೆ, ಆಚಾರ್ಯರು ಗೀತೆಯ ಅಭಿಪ್ರಾಯವನ್ನು ಹೇಳಿದರು. ಬೇರೆ ಆಚಾರ್ಯರೆಲ್ಲರೂ ಕೂಡ ಗೀತೆಗೆ ತಮ್ಮ ಅಭಿಪ್ರಾಯವನ್ನು ಹಾಕಿದರು. ಏನು? ಆಚಾರ್ಯರು ಜಯತೀರ್ಥರು ಟೀಕಾಕೃತ್ಪಾದರು ಸ್ಪಷ್ಟವಾಗಿ ಕೊಡ್ತಾರೆ, ಯಾವಾಗಲೂ ಗ್ರಂಥ ಮತ್ತು ಗ್ರಂಥಕರ್ತನ ಅಭಿಪ್ರಾಯವನ್ನು ನಾವು ಹೇಳಬೇಕೇ ಹೊರತು ನಮ್ಮ ಅಭಿಪ್ರಾಯವನ್ನು ಗ್ರಂಥದ ಮೇಲೆ ಹಾಕಬಾರ್ದು.